ಸಿಎಂ ಬದಲಾಗ್ತಾರೆ ಆಗಲ್ಲ, ಎರಡೂ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿರೋದು. ಸಂಕ್ರಾಂತಿಗೆ ಇದೆ ಅಂತಾರೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹುಷಾರಾಗಿ ಆನ್ಸರ್ ಮಾಡಿದ್ದಾರೆ. ಇದೇನೋ ಅಂತಾರೆ, ಇಲ್ಲ ಅಂತಲೂ ಹೇಳ್ತಾರೆ, ನಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಸಂಕ್ರಮಣ ನಂತರ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಇದೆ, ಆಗೋದಿಲ್ಲ ಅಂತಲೂ ಇದೆ. ಸಂಕ್ರಾಂತಿಗೆ ಎಲ್ಲವೂ ಇದೆ ಅಂತಾರೆ, ಆದರೆ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಸಂಕ್ರಮಣದ ನಂತರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವ ವಿಷಯದ ಕುರಿತು ಮಾರ್ಮಿಕವಾಗಿ ಉತ್ತರ ನೀಡಿದರು. ಕುರ್ಚಿ ಕದನ ವಿಚಾರಕ್ಕೆ ಹೈಕಮಾಂಡ್ ಮೌನಕ್ಕೆ ಜಾರುತ್ತೆ ಎಂಬ ಮಾತಿಗೆ ಇಲ್ಲೇ ಮುಗಿಯುತ್ತೆ, ಇಲ್ಲದೇ ಇದ್ರೆ ಅಂತಿಮವಾಗಿ ಹೈಕಮಾಂಡೇ ಹೇಳಬೇಕಾಗತ್ತೆ. ಸಿಎಂ ಅವರ ಹೈಕಮಾಂಡ್ ನನ್ನ ಪರವಾಗಿದೆ ಹಾಗೂ ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ತ್ಯಾಗ ಮಾಡುವ ಹೇಳಿಕೆಗೆ ಪ್ರತಿಕ್ರಿಯಿಸಿ ಬಹಳ ಸಾರಿ ಹೇಳಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದಿಲ್ಲಿ ಪ್ರಯಾಣ ಪ್ರಸ್ತಾಪಿಸಿ, ರಾಜಕಾರಣ ಹಾಗೂ ಸರ್ಕಾರ ಅಂದ್ರೆ ದೆಹಲಿಗೆ ಹೋಗೋದು, ಸಂಘಟನೆ ಚರ್ಚೆ ಇದ್ದೇ ಇರುತ್ತದೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ, ದೊಡ್ಡ ಸರ್ಕಾರ ಇದೆ, ಹೋಗ್ಲೇಬೇಕಲ್ಲ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವ ರಾಜ್ಯ, ದೆಹಲಿಗೆ ಹೋಗ್ಬೇಕಾಗತ್ತೆ, ಅವರು 2 ಇಲಾಖೆ ಮಂತ್ರಿ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಸಿಎಂ ಬದಲಾವಣೆ ವಿಚಾರಕ್ಕೆ ಸಿಎಂ ಬದಲಾವಣೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ, ಅದಕ್ಕೆ ಹೋಗ್ಲೇಬೇಕಲ್ವಾ, ಅವರು 2 ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ, ಮಂತ್ರಿ ಆಗಿದ್ದಾರೆ, ಹೀಗಿರ್ಬೇಕಾದ್ರೆ ಚರ್ಚೆಗಳು ಮಾಡಬೇಕಾಗತ್ತೆ, ಹೋಗ್ಲೇಬೇಕಾಗತ್ತೆ ಅಲ್ಲ ಅಂತ ಮಾತಾಡಿದ್ದಾರೆ. ಜಾಸ್ತಿ ಏನು ಅವರು ತಲೆ ಕೆಡಿಸ್ಕೊಂಡು ಮಾತಾಡ್ದಂಗೆ ಇಲ್ಲ, ನಾರ್ಮಲ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಮುಂದಿನ ಸುದ್ದಿ ನೋಡೋಣ ಯಾವುದಿದೆ ಅಂತ. ಮತಗಳವು ರಾಹುಲ್ ಗಾಂಧಿಗೆ ರಾಜಣ್ಣ ಸುದೀರ್ಘವಾಗಿ ಒಂದು ಪತ್ರ ಬರೆದಿದ್ದಾರೆ. ಏನಂತ ಪತ್ರ ಬರೆದಿದ್ದಾರೆ? ಬೂತ್ ಏಜೆಂಟ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಈ ಬಗ್ಗೆ ಕೆಪಿಸಿಸಿ ಸರಿಯಾಗಿ ಗಮನ ಹರಿಸಿಲ್ಲ, ಮತಗಳು ಬಗ್ಗೆ ನನ್ನ ಹೇಳಿಕೆ ತಿರುಚಲಾಗಿದೆ, ವಿವರಿಸ್ತೇನೆ, ಭೇಟಿಗೆ ಅವಕಾಶವನ್ನು ಕೊಡಿ ಅಂತ ರಾಜಣ್ಣ ಕೇಳ್ಕೊಂಡಿರೋದು. ಮತಗಳದ ವಿಚಾರವಾಗಿ ಪಕ್ಷದ ನಿಲುವಿಗೆ ಭಿನ್ನ ಹೇಳಿಕೆ ನೀಡಿ ಸಚಿವ ಸ್ಥಾನ ಕಳೆದುಕೊಂಡಿದ್ದ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಈಗ ರಾಜ್ಯದಲ್ಲಿನ ಮತಗಳ್ಳತನಕ್ಕೆ ಕೆಪಿಸಿಸಿ ಹಾಗೂ ಬೂತ್ ಮಟ್ಟದ ಏಜೆಂಟ್ ಇವರ ಲೋಪವೇ ಕಾರಣ ಅಂತ ಆರೋಪಿಸಿರೋದು. ರಾಹುಲ್ ಗಾಂಧಿಗೆ ಪತ್ರದಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ತೀವ್ರ ಚರ್ಚೆಗೆ ಒಳಗಾಗಿರುವ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಪತ್ರದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 2013 ಹಾಗೂ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಎಸ್ಸಿ, ಎಸ್ಟಿ, ಒಬಿಸಿ, ಅಲ್ಪಸಂಖ್ಯಾತರು ಸೇರಿ ಎಲ್ಲರ ಏಳಿಗೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಉಲ್ಲೇಖಿಸಿ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೈಬಿಟ್ರೆ ಪಕ್ಷದಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆನೂ ಸೂಕ್ಷ್ಮವಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಹುಲ್ ಗಾಂಧಿಗೆ ಈ ಹಿಂದೆ 4 ಪತ್ರಗಳನ್ನು ಬರೆದಿದ್ದ ರಾಜಣ್ಣ ಅವರು ಈಗ ಸುದೀರ್ಘ 8 ಪತ್ರಗಳ 5ನೇ ಪತ್ರ ಬರೆದಿರೋದು ಬೆಳಕಿಗೆ ಬಂದಿದೆ. ಎಲ್ಲರೂ ಅನ್ಕೊಳ್ತಿದ್ದು ಈಗಲೇ ಪತ್ರ ಬರೆದಿರೋದು ಇದೇ ಮೊದಲ ಬಾರಿ ಪತ್ರ ಬರೆದಿರೋದು ಅಂತ. ಬಟ್ ಇವರೇನೋ ಟೋಟಲ್ ಆಗಿ 8 ಪುಟಗಳ ಪತ್ರಗಳನ್ನು ಬರೆದಿರುವಂಥದ್ದಂತೆ, ಸುದೀರ್ಘವಾಗಿ 8 ಪುಟಗಳ ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು 5ನೇ ಪತ್ರ ಅಂತೆ ಇವ್ರು ಬರೀತಾ ಇರೋದು. ಸೊ ಈ ಹಿಂದೆನೂ ಕೂಡ ಪತ್ರ ಬರೆದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳಿಗೆ ಎದುರಾಗ್ಬೋದು, ಯಾಕಂದರೆ ಕೆಪಿಸಿಸಿ ಮೇಲೆ ಇವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ನೋಡ್ಕೊಳ್ತಾ ಇರೋದು ಯಾರು? ಕೆಪಿಸಿಸಿ ಅಧ್ಯಕ್ಷರು ಯಾರು? ಒಂದಷ್ಟು ಇರುಸು ಮುರುಸು ಆಗಬಹುದು. ತಪ್ಪು ಮಾಹಿತಿ ಕೊಟ್ಟವರ ವಿರುದ್ಧವೂ ಕ್ರಮಕ್ಕೆ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರಂತೆ. ಮತ್ತೊಂದೆಡೆ ಕಾಂಗ್ರೆಸ್ನ ಮತಗಳ್ಳತನ ಅಭಿಯಾನದ ಬಗ್ಗೆ ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ನನ್ನ ವಿರುದ್ಧ ತಮಗೆ ತಪ್ಪು ಮಾಹಿತಿ ನೀಡಿದವರ ಮೇಲೆ ಕ್ರಮ ಆಗಬೇಕು, ಈ ಸಂಬಂಧ ತಮ್ಮನ್ನು ಭೇಟಿ ಮಾಡೋದಕ್ಕೆ ಅವಕಾಶ ನೀಡುವಂತೆ ರಾಹುಲ್ ಗಾಂಧಿ ಅವರನ್ನು ಕೋರ್ಕೊಂಡಿದ್ದಾರೆ. ಮತಗಳ್ಳತನದ ಬಗ್ಗೆ ನನ್ನ ಹೇಳಿಕೆಯ ಕುರಿತು ಸ್ಪಷ್ಟೀಕರಣ ನೀಡಿರುವ ರಾಜಣ್ಣ, ನನ್ನ ಹೇಳಿಕೆ ಹಿಂದಿರುವ ಸತ್ಯ ಹಾಗೂ ಅದನ್ನು ತಿರುಚಿದ ಬಗ್ಗೆಯೂ ನಿಮ್ಮ ಮುಂದಿಟ್ಟಿದ್ದೇನೆ, ನನ್ನ ಹೇಳಿಕೆಯನ್ನು ತಪ್ಪಾಗಿ ನಿಮ್ಮ ಮುಂದೆ ತಂದವರ ಮೇಲೆ ಕ್ರಮ ಕೈಗೊಳ್ಳಿ, ಜೊತೆಗೆ ಈ ಬಗ್ಗೆ ಖುದ್ದು ನಿಮ್ಮನ್ನ ಭೇಟಿಯಾಗಿ ಮಾತನಾಡಲು ಅವಕಾಶ ನೀಡುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ನಾನು ಯಾವುದೇ ಭ್ರಷ್ಟಾಚಾರ ಮಾಡದೆ 2 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ತಂದಿದ್ದೇನೆ, ಎಸ್ಸಿ, ಎಸ್ಟಿ, ಮಹಿಳಾ ಮೀಸಲಾತಿ ತಂದಿದ್ದೇನೆ, ಇದರಿಂದ ರಾಜ್ಯದಾದ್ಯಂತ 1 ಲಕ್ಷ ಕಾರ್ಯಕರ್ತರಿಗೆ ಅನುಕೂಲವಾಗಿದೆ, ಹಾಸನ ಉಸ್ತುವಾರಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಹಾಸನ ಗೆಲ್ಲುವಂತೆ ಕೆಲಸ ಮಾಡಿದ್ದೇನೆ, ನಾನು ನೆಹರು ಕುಟುಂಬಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಇದೇ ಸಂದರ್ಭದಲ್ಲಿ ಅವರು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಪತ್ರದ ಮುಖಾಂತರವಾಗಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಅವಕಾಶ ಕೊಡ್ತಾರಾ ಇವ್ರ ಭೇಟಿಗೆ? ಆಯಿತು ಮೀಟ್ ಮಾಡಿ ಅಂತ ಹೇಳ್ತಾರಾ? ಇವ್ರು ಹೇಳ್ದಂಗೆ ಏನಾದರೂ ಇವ್ರ ಸ್ಟೇಟ್ಮೆಂಟ್ಗಳನ್ನು ತಿರುಚಲಾಗಿದ್ರೆ ತಿರುಚಿದವ್ರು ಯಾರು ಅವ್ರ ವಿರುದ್ಧವೂ ಆ್ಯಕ್ಷನ್ಸ್ ಆಗುತ್ತಾ? ಕಾದು ನೋಡಬೇಕಾಗಿದೆ.